ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪವಿತ್ರಾತ್ಮರ ಕಡೆಯಲ್ಲಿ ಒಪ್ಪಿಸಿಕೊಡೋಣ. ಅವರು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿಯಪ್ಪ, ನಿಮಗೆ ಸ್ತೋತ್ರಪ್ಪ ದೇವರೇ. ಕರ್ತನೆ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ದೇವರೇ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ. ಪ್ರತಿ ದಿವಸವೂ ಸ್ವಾಮಿ ನಾವು ಕೇಳುವಂಥವರಾಗಿರ್ತೇವೆ. ಕೇಳಿಕೊಂಡು ಮಾತ್ರವಲ್ಲದೆ ಸ್ವಾಮಿ, ಪ್ರತಿ ದಿವಸ ನಾವು ಕೈಗೊಂಡು ನಡೆಯುವಂತೆ ನಿಮ್ಮ ಕೃಪೆ ಕೊಡು, ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮುಖಾಂತರ ಎಲ್ಲವನ್ನು ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ 5ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನ. 5ನೇ ಅಧ್ಯಾಯ ಮೊದಲನೇ ವಚನ. ಯೆರೆಮೀಯ ಪುಸ್ತಕದಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ, ನ್ಯಾಯವನ್ನು ಕೈಗೊಂಡು ಸತ್ಯವನ್ನು ಅನುಸರಿಸುವವರು ಇದ್ದಾನೋ. ಹಾಲೆಲೂಯಾ. ದೇವರು ಇಲ್ಲಿ ಏನು ಪ್ರಕಟ ಮಾಡ್ತಾ ಇದ್ದಾರೆ ಅಂದ್ರೆ, ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಎಲ್ಲ ಕಡೆ ಓಡಾಡ್ರಿ, ನ್ಯಾಯವನ್ನು ಕಾಪಾಡುವವನು, ನೀತಿಯನ್ನು ಅನುಸರಿಸುವವನು, ಈ ವಾಕ್ಯವನ್ನ ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸುವಂತವನು ಒಬ್ಬನಾದ್ರೂ ಇದ್ದಾನೋ. ಹಲ್ಲೆಲೂಯಾ. ಅಂದರೆ ಒಬ್ಬನಾದ್ರೂ ಇದ್ದಾನೋ ಅಂತಂದ್ರೆ ಎಲ್ಲ ತಪ್ಪು ದಾರಿ ಹಿಡಿದಿದ್ದಾರೆ. ಹಲ್ಲೆಲೂಯಾ. ದೇವರು ಒಬ್ಬನ್ನ ಕೇಳುತ್ತಾ ಇದ್ದಾರೆ, ಒಬ್ಬನಾದ್ರೂ ಇದ್ದಾನ. ಈಗ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಯಾರಾದ್ರೂ ನೀತಿವಂತರು ಒಬ್ಬರಾದ್ರೂ ಇದ್ದಾರೋ. ಹಾಲೆಲೂಯಾ. ಆಗ ನಾವು ನೋಹನ ಚರಿತ್ರೆಯನ್ನು ನೋಡುವಾಗ ಹೇಳ್ತದೆ, ಒಬ್ಬನಾದ್ರೂ ನೀತಿವಂತನು ಇದ್ದಾನೋ. ಹಾಲೆಲೂಯಾ. ಆ ನೀತಿವಂತನು ನೋಹನು ಸಿಕ್ಕಿದ ನಂತರ ಅವನಿಗೆ ನಾವೆಯನ್ನು ಕಟ್ಟಿಕೊಳ್ಳಕ್ಕೆ ಒಂದು ದೇವರು ಆಲೋಚನೆಗಳನ್ನ ಹೇಗೆ ಕೊಟ್ಟರೋ, ಅವನಿಗೆ ನಾವೇ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾವ ಮರ ಹೇಗೆ ಕಡಿಬೇಕು ಎಂಬುದಾಗಿ ಗೊತ್ತಿಲ್ಲ, ಎಷ್ಟು ಮೊಳ ಉದ್ದ ಕಟ್ಟಬೇಕು, ಎಷ್ಟು ಮೊಳ ಅಗಲ ಕಟ್ಟಬೇಕು, ಎಷ್ಟು ಮೊಳ ಎತ್ತರ ಕಟ್ಟಬೇಕು ಎಂಬುದಾಗಿ ಯಾವ ಯೋಚನೆ ಸತ ಆತನಿಗೆ ಇರಲಿಲ್ಲ. ಹಲ್ಲೆಲೂಯಾ. ಇವೆಲ್ಲ ದೇವರು ಆತನಿಗೆ ಒಂದು ಪ್ಲಾನ್, ಒಂದು ಐಡಿಯಾವನ್ನ ಕೊಟ್ಟರು. ಇವತ್ತು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದು ಸ್ಕೆಚ್ ಹಾಕಿ, ಒಂದು ಪ್ಲಾನ್ ಮಾಡಿ, ಒಂದು ಡಿಸೈನ್ ಮಾಡಿ, ಈ ರೀತಿಯಾಗಿ ಕಟ್ಟಬೇಕು, ಈ ರೀತಿಯಾಗಿ ಡಿಸೈನ್ ಮಾಡಬೇಕು ಎಂಬುದಾಗಿ ಒಂದು ಕನ್ಸ್ಟ್ರಕ್ಷನ್ ಮನೆಗಳನ್ನ ಹೇಗೆ ಕಟ್ಟುತ್ತಾರೋ, ಇವರೆಲ್ಲ ಎಲ್ಲಿಂದ ಬಂತು ಇವರಿಗೆ ಐಡಿಯಾ? ಹಲ್ಲೆಲೂಯಾ. ಇವರಿಗೆ ಮೂಲ ನೋಹನಿಗೆ ಯಾರು ಕೊಟ್ಟರು ಐಡಿಯಾ? ದೇವರು. ಹಲ್ಲೆಲೂಯಾ. ಈ ಭೂಮಿ ಮೇಲೆ ಮನುಷ್ಯನ ಕುರಿತು ನೋಡೋದಾದ್ರೆ ನೋಹನೇ ಇಂಜಿನಿಯರ್. ಇಲ್ಲಿ ನಾನು ಇಂಜಿನಿಯರ್ ಮಾಡಿದೆ, BE ಮಾಡಿದೆ, ನಾನು ಡಿಸೈನ್ ಇಂಜಿನಿಯರ್ ಆದೆ, ನಾನು ಆರ್ಕಿಟೆಕ್ಚರ್ ಆದೆ. ಹಾಲೆಲೂಯಾ. ಇದೆಲ್ಲ ಎಲ್ಲಿಂದ ಬಂತು ಪ್ರಿಯನಾದ ಸಹೋದರ ಸಹೋದರಿಯರೇ? ನಾವು ಮೂಲವನ್ನ ಹುಡುಕಬೇಕು, ಯಾರು ಇದು ಜ್ಞಾನ ಕೊಟ್ಟರು ಎಂಬುದಾಗಿ. ಆ ಮನುಷ್ಯನಿಗೆ ಜ್ಞಾನ ಕೊಟ್ಟಿದ್ದ ದೇವರನ್ನ ಹುಡುಕ್ರಿ. ವಾಕ್ಯದೇ ಹೇಳ್ತದೆ, ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು, ಹುಡುಕಿರಿ. ಈ ಆಕಾಶ, ಈ ಭೂಮಿ, ಇವನ್ನ ಯಾರು ಉಂಟು ಮಾಡಿದರು? ಹಲ್ಲೆಲೂಯಾ. ಇವತ್ತು ಮನುಷ್ಯನಿಗೆ ಅದೆಲ್ಲ ಹುಡುಕಷ್ಟು ಟೈಮು ಇಲ್ಲ, ಅವನಿಗೆ ಆ ಮೈಂಡ್ ಸೆಟ್ಟೇ ಇರುವುದಿಲ್ಲ. ಹಲ್ಲೆಲೂಯಾ. ಯಾರೋ ಉಂಟು ಮಾಡಿದ್ದಾರೆ, ನಾವು ಸುಮ್ಮನೆ ಹೋಗೋಣ ಅಷ್ಟೇ ಜೊತೆಲಿ, ಹೇಗಾಗುತ್ತೆ? ಅದಕ್ಕೆ ಇವತ್ತು ಸೃಷ್ಟಿಕರ್ತನ ಯಾರು ಎಂಬುದಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬೇರೆ ಮಾತು ಹೇಳಿದ್ರೆ ಏನು? ಪ್ರಕೃತಿ ಕೋಪ ಆಗಿದೆ. ಕೇರಳದಲ್ಲೆಲ್ಲ ಈಗ ಪ್ರಕೃತಿ ವಿಕೋಪ ಮಾಡಿ ಆ ವಯನಾಡ್ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಒಂದು ಸಂಭವಿಸಿದೆ. ಹಲ್ಲೆಲೂಯಾ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ, ಮುಂಬೈ ಪಟ್ಟಣದಲ್ಲಿ ಮುಳುಗಿ ಹೋಗಿದೆ, ಗುಜರಾತ್ನಲ್ಲಿ ಮುಳುಗಿ ಹೋಗಿದೆ. ಹಲ್ಲೆಲೂಯಾ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಪ್ರಕೃತಿ ವಿಕೋಪ ಆಗಿದೆ ಅಂತ. ಪ್ರಕೃತಿಗೆ ಒಬ್ಬ ಮಾಲೀಕರಿದ್ದಾರೆ. ಹಲ್ಲೆಲೂಯಾ. ಇದು ಯಾರಿಗಾರ ನಮಗೆ ತಿಳುವಳಿಕೆ ಇದೆಯಾ ಆ ಬಗ್ಗೆ? ಇದು ಯಾಕೆ ಹೀಗೆ ಆಗುತ್ತಾ ಇದೆ ಎಂಬುದಾಗಿ ಯೋಚನೆ ಅವ್ರಿಗೆ ಮಾಡಕ್ಕೆ ಆಗ್ತಾ ಇಲ್ಲ. ಏನು, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅಷ್ಟೇ.
ಇಲ್ಲ. ದೇವರ ಬರೋಣ ಸಮೀಪವಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಅದಕ್ಕೋಸ್ಕರನೇ ಇವೆಲ್ಲ ಸಂಭವಿಸ್ತಾ ಇದೆ. ಮನುಷ್ಯನ ಒಳ್ಳೆತನ ಭೂಮಿ ಮೇಲೆ ಕಡಿಮೆ ಆಗೋಗಿದೆ. ಅವರು ಇಷ್ಟ ಬಂದ ರೀತಿ ಜೀವಿಸಿಕೊಂಡು ಅವನು ಇಷ್ಟ ರೀತಿಯಾಗಿ ಹೇಗೆ ಬೇಕಾದ್ರೂ ನಡೆದುಕೊಂಡು, ನನಗೆ ಜ್ಞಾನ ಇದೆ, ನನಗೆ ಬಲ ಇದೆ, ನನಗೆ ಒಳ್ಳೆ ನೌಕರಿ ಇದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಕುಟುಂಬ ಇದೆ, ಹಾಲೆಲೂಯಾ, ಇದೆಲ್ಲ ದೇವ್ರನ್ನೇನು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಇದು ಎಂದಿಗೂ ನಾವು ಮರೆಯಬಾರದು. ಹಾಲೆಲೂಯಾ. ಅದರಲ್ಲಿ ನೀತಿವಂತನ ನಾವು ನೋಡಿದರೆ ಯೋಬನು ಮಾತ್ರವೇ. ಎಲ್ಲ ಪ್ರಾಪರ್ಟಿ ಇದ್ದು ಬೇಕಾದಷ್ಟು ಆತನಿಗಿತ್ತು. ಆದರೆ ಅವೆಲ್ಲ ಕಳೆದುಕೊಂಡ ನಂತರ ಅವನ ನಂಬಿಕೆ ಕಡಿಮೆ ಆಗಲಿಲ್ಲ. ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಈ ರೀತಿಯಾಗಿ ಇವತ್ತು ಯಾರಾದ್ರೂ ಹೇಳ್ತಾರ? ಆಸ್ತಿ ಕಳ್ಕೊಂಡೆ, ಗಾಡಿ ಕಳ್ಕೊಂಡೆ, ಬ್ಯಾಂಕ್ ಬ್ಯಾಲೆನ್ಸ್ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಕುಟುಂಬ ಕಳ್ಕೊಂಡೆ, ಮಕ್ಕಳು ಮರಿನ ಕಳ್ಕೊಂಡೆ, ದೇವರು ಕೊಟ್ಟರು, ದೇವ್ರು ತೆಗೆದುಕೊಂಡ್ರು, ದೇವ್ರ ನಮಗೆ ಸ್ತೋತ್ರವಾಲಿತ ಯೋಬನ ತರ ಯಾರಾದ್ರೂ ಹೇಳೋರು ಈ ಭೂಮಿ ಮೇಲೆ ಇದ್ದಾರೋ? ಇವತ್ತು ದೇವರು ಅದನ್ನೇ ಕೇಳ್ತಾರೆ. ಅದಕ್ಕೆ ಈ ಯೆರೆಮೀಯ ಪುಸ್ತಕದಲ್ಲಿ ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡ್ರಿ, ಯಾರಾದ್ರೂ ಇದ್ದಾರೋ? ಯಾರು ಒಳ್ಳೆಯವರು, ನನ್ನ ವಾಕ್ಯವನ್ನು ಅನುಸರಿಸುವಂತವರು ಯಾರಾದ್ರೂ ಇದ್ದಾರೋ? ಹುಡುಕ್ರಿ ಅವ್ರನ್ನ. ಹಲ್ಲೆಲೂಯಾ. ಅದೇ ದೇವರು ಹೇಳ್ತಾರೆ, ಇದಕ್ಕಾಗಿ ನಿಮ್ಮನ್ನ ಕರೆದಿದ್ದೇನಲ್ಲ. ಈ ಅಲ್ಪ ಭೋಗಗಳನ್ನ ನೀವು ನಂಬಬೇಡ್ರಿ, ಈ ಸ್ವಲ್ಪ ಕಾಲಗಳನ್ನ ನೀವು ನಂಬಬೇಡ್ರಿ. ನಿಮಗೆ ನಿತ್ಯವಾದ ಒಂದು ರಾಜ್ಯ ಇದೆ, ಒಂದು ಲೋಕ ಇದೆ. ಹಲ್ಲೆಲೂಯಾ. ಆ ದೇವರ ರಾಜ್ಯದಲ್ಲಿ ಸೇರ್ಬೇಕಲ್ಲ. ಅದಕ್ಕಾಗಿ ನಿಮಗೆ ನಾನು ಕರಿತಾ ಇದ್ದೀನಲ್ಲ. ಯಾರಾದ್ರೂ ಒಬ್ಬರಾದ್ರೂ ಇದ್ದಾರೋ ನೋಡ್ರಿ. ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ, ನ್ಯಾಯವನ್ನು ಕೈಗೊಂಡು ಸತ್ಯವನ್ನು ಅನುಸರಿಸುವ ಒಬ್ಬನಾದ್ರೂ ಇದ್ದಾನೋ? ಹಾಲೆಲೂಯಾ. ಎಷ್ಟು ಜನ ಕೇಳ್ತಾ ಇದ್ದಾರೆ ದೇವರು, ಒಬ್ಬನಾದ್ರೂ ಇದ್ದಾನೋ ಅಂದರೆ ದೇವರ ಲೆಕ್ಕದಲ್ಲಿ ಯಾರೂ ಇಲ್ಲ. ಹಾಲೆಲೂಯಾ. ಇಲ್ಲಿ ಯಾರು ಇರಬೇಕು? ದೇವರ ವಾಕ್ಯವನ್ನ ಕೇಳುವಂಥವ್ರು, ಧ್ಯಾನಿಸುವಂಥವ್ರು. ಈ ಲೋಕದಲ್ಲಿ ಅನೇಕ ಜನಾಂಗಗಳು, ಕೋಟಿ ಕೋಟಿ ಕೋಟಿ, ಎಷ್ಟು ಸಾವಿರ ಕೋಟಿ ಇದೆ ನನಗೆ ತಿಳಿಯೋದು. ಹಾಲ್ ವರ್ಲ್ಡ್, ಇಡೀ ಪ್ರಪಂಚಕ್ಕೆ ದೇವರು ಕೇಳ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗ ಪಟ್ಟಣಕ್ಕೆ ಮಾತ್ರ ಅಲ್ಲ, ಈ ಕಡೆ ಭದ್ರಾವತಿ ಅಲ್ಲ, ಈ ಕಡೆ ಮೈಸೂರಲ್ಲ, ಈ ಕಡೆ ಬೆಂಗಳೂರಲ್ಲ, ಆಲ್ ಕರ್ನಾಟಕ ಕರೀತಾ ಇಲ್ಲ. ಹಾಲೆಲೂಯಾ. ಇಡೀ ದೇಶಕ್ಕೆ ಕರೀತಾ ಇಲ್ಲ, ನಮ್ಮ ಭಾರತ ದೇಶಕ್ಕೆ ಕರೀತಾ ಇಲ್ಲ, ಇಡೀ ಪ್ರಪಂಚಕ್ಕೆ. ಇದು ಒಂದೇ ಸತ್ಯವೇದ. ಆದರೆ ಭಾಷಾಂತರಗಳು ಚೇಂಜ್ ಇರಬೇಕು. ಇಂಗ್ಲೀಷು, ಹಿಂದಿ, ತಮಿಳು, ಕನ್ನಡ ಬೇಕಾದಷ್ಟು ಅವ್ರವ್ರ ಲ್ಯಾಂಗ್ವೇಜ್ನಲ್ಲಿ ಇದೆ. ಅದು ಸತ್ಯ. ಯಾಕಂದರೆ ಈಗ ತೆಲುಗು ದೇಶದಲ್ಲಿ ಬಂದ್ಬಿಟ್ಟು ತೆಲುಗಿನಲ್ಲಿ ಪ್ರಸಂಗ ಮಾಡ್ತಾರೆ, ಅವ್ರಿಗೆ ಕನ್ನಡ ಬರೋದಿಲ್ಲ. ಈಗ ನಮಗೆ ತೆಲುಗು ಕೊಟ್ಬಿಟ್ರೆ ನಮಗೆ ಮಾತನಾಡ್ಲಿಕ್ಕೆ ಬರ್ತದೋ? ಬರೋದಿಲ್ಲ. ನಮಗೆ ಕನ್ನಡ ಅಂದರೆ ಭಾಷಾಂತರ ಮಾಡಲ್ಪಟ್ಟಿದೆ, ಟ್ರಾನ್ಸ್ಲೇಷನ್. ಹಾಲೆಲೂಯಾ. ಹಾಗಾಗಿ ಇಲ್ಲಿ ಒಬ್ಬನಾದ್ರೂ ಇದ್ದಾನೋ ಅಂತ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ ಎಂದು ನೋಡಿ ನಿಶ್ಚಯಿಸಿರಿ. ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು. ಹಲ್ಲೆಲೂಯಾ. ದೇವರಂತ ನೀತಿವಂತನು ಇದ್ದರೆ ನಾನು ಆ ಪಟ್ಟಣವನ್ನ ಕ್ಷಮಿಸ್ತೇನೆ. ಹಲ್ಲೆಲೂಯಾ. ಯಾರಾದ್ರೂ ನೀತಿವಂತರಿದ್ರೆ ಅವನು ಹಿಂದುಗಡೆ ಇರುವಂತ ಪಟ್ಟಣದಲ್ಲಿ ಎಲ್ಲರನ್ನು ದೇವರು ಕ್ಷಮಿಸುವಂತವಾಗಿದ್ದಾರೆ. ಈಗ ಒಂದು ಪ್ಲೈನ್ ನಲ್ಲಿ ಅವನು ಪೈಲಟು ನೀತಿವಂತನಾಗಿದ್ದರೆ, ದೇವರಿಗೆ ವಿಧೇಯನಾಗಿ ನಡೆಯುವಂತವನು ಇದ್ರೆ, ಸತ್ಯವಂತನು, ನೀತಿವಂತನು, ಸಜ್ಜನನು, ದೇವರಿಗೆ ಇಷ್ಟವುಳ್ಳವನಾಗಿ ಜೀವಿಸುವುದಾದ್ರೆ, ಅವನು ಪ್ರಯಾಣ ಮಾಡುವಂತ ಆ ಫ್ಲೈಟ್ನಲ್ಲಿ ಇರುವಂತವ್ರು ಎಲ್ಲರೂ ಏನಾಗ್ತಾರೆ? ಉಳಿಯುತ್ತಾರೆ, ಸಾಯೋದಿಲ್ಲ. ಯಾಕಂದ್ರೆ ಪ್ಲೈನು ಎಂಥ ಆಪತ್ತುಗಾಲ ಬಂದರುವೆ, ಎಂಥ ಅನರ್ಥಗಳು ಆಗುವುದಾದ್ರೆ ಅಂತ ಸಮಯದಲ್ಲಿ
ದೇವರು ತಾನೇ ಅದನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಒಂದು ಕಡೆ ಲ್ಯಾಂಡ್ ಮಾಡಿ ಇರೋ ಜನಾಂಗಗಳಿಗೆಲ್ಲ ಅಲ್ಲಿ ಕೂತಿರೋ ಪ್ಯಾಸೆಂಜರ್ಸ್ ಕಂಪ್ಲೀಟ್ ಎಲ್ಲರಿಗೂ ದೇವರು ಉಳಿಸುತ್ತಾರೆ. ಯಾಕೆ? ಆತನು ದೇವರಿಗಾಗಿ ಬದುಕಿರೋದ್ರಿಂದ ಪೈಲಟಿಗೆ. ಹಂಗೆ ಇಲ್ಲಿ ಯೆರೂಸಲೇಮಿನಲ್ಲಿ ಒಬ್ಬನಾಗಿದ್ದಾನೋ ಅಂತ ನೋಡಿ ನಾನು ಆ ದೇಶವನ್ನು ಉಳಿಸುತ್ತೇನೆ, ಆ ಊರಿನ ಉಳಿಸ್ತೇನೆ. ಇವತ್ತು ಶಿವಮೊಗ್ಗ ಪಟ್ಟಣದಲ್ಲಿ ಅಂಥವ್ರು ನೀತಿವಂತರು ಯಾರಾದರೂ ಒಬ್ಬರಾರು ಇದ್ದಾರೋ, ನಾನು ಶಿವಮೊಗ್ಗ ಪಟ್ಟಣನ ಕ್ಷಮಿಸ್ತೀನಿ, ಆಶೀರ್ವದಿಸ್ತೇನೆ. ಹಾಲೆಲೂಯಾ. ದೇವರು ಹೀಗೆ ಹೇಳೋದು. ನಾವು ಯೆರೆಮೀಯ ಪುಸ್ತಕ ನೋಡುವಾಗ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆ ವಾಕ್ಯವನ್ನು ಓದುತ್ತಾ 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 ದೇವರಾತ್ಮನು ನಡೆಸುವಂಥ ಒಂದು ಮಾತುಗಳಿದೆಯಲ್ಲ, ಅದು ಬಹಳ ಕಷ್ಟಕರವಾದ ವಿಷಯಗಳು. ಯಾಕೆಂದರೆ ಇದು ಸಾಧಾರಣವಾಗಿ ನಾವು ಓದುವಾಗ ನಮಗೆ ಯಾವ ಧ್ಯಾನನೇ ಬರುವುದಿಲ್ಲ. ಯಾವಾಗ ದೇವರಾತ್ಮನ ಅವರ ಕರಗಳಲ್ಲಿ ಅವ್ರ ಕೈಗಳನ್ನೇ ನಾವು ಈ ವಾಕ್ಯವನ್ನು ಒಪ್ಪಿಸಿಕೊಡ್ತೇವೋ, ಅವರು ಮಾತನಾಡುವಾಗ ಬಹಳ ಅದ್ಭುತವಾಗಿರ್ತದೆ. ನಾವು ಸ್ವಂತ ಜ್ಞಾನದಿಂದ ನಾವು ಪ್ರಸಂಗ ಮಾಡಲಿಕ್ಕೆ ಬರುವುದಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮರು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ, ನೀವು ಅನ್ಯ ಭಾಷೆಗಳನ್ನು ಆಡ್ತೀರಿ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗೆ ಕ್ಷಮಿಸಿ, ಆ ಜನರು ಯೆಹೋವನ ಜೀವದಾಣೆ ಎಂದರು, ಆ ಆಣೆಯು ಸುಳ್ಳೇ ಸುಳ್ಳೇ. ಹಲ್ಲೆಲೂಯಾ. ಇವತ್ತು ದೇವರ ಹೆಸರು ತೆಗೆದುಕೊಂಡು ಎಷ್ಟು ಜನ ಹೇಳ್ತಾರೆ ದೇವರ ಆಣೆ, ದೇವರ ಆಣೆ. ದೇವರು ಹೇಳ್ತಾರೆ, ಈ ಸುಳ್ಳುಗಾರ, ಈ ಮೋಸಗಾರ, ಬರೀ ಸುಳ್ಳು ಹೇಳ್ತೀಯ ನೀನು. ಯೆಹೋವನ ಜೀವದಾಣೆ. ಯಾರು ನಿಜವಾಗಲೂ ದೇವರ ಭಕ್ತರು ಏನಾಗ್ತಾರೆ? ದೇವರ ಆಣೆಯನ್ನು ಹಾಕುವುದೇ ಇಲ್ಲ. ನಿನ್ನ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ. ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ನಿಮ್ಮ ಮಾತು ಹೌದು ಅಂದ್ರೆ ಹೌದು, ಇಲ್ಲ ಇಲ್ಲ. ಬಾಕಿ ಮಾತು ಇದು ಎಲ್ಲಿಂದ ಬಂದದ್ದು? ಸೈತಾನದಿಂದ ಬಂದದ್ದು. ಹಾಲೆಲೂಯಾ. ಪೇತ್ರನ ಗದರಿಸಲ್ವಾ? ಅದೇ ರೀತಿಯಾಗಿ ಯಾವತ್ತೂ ದೇವರ ಮಕ್ಕಳು ಆಣೆಗಳನ್ನು ಹಾಕಬಾರದು. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಮತ್ತು ಎಂದು ಸುಳ್ಳು ಎಂದು ಯೆಹೋವನು ಅನ್ನುತ್ತಾನೆ. ಯೆಹೋವನು, ನಿನ್ನ ಕಣ್ಣುಗಳು ಸತ್ಯದ ಮೇಲೆ ಇರುತ್ತಾವಲ್ಲ. ಹಲ್ಲೆಲೂಯಾ. ದೇವರ ಕಣ್ಣಲ್ಲಿರ್ತದೆ ಸತ್ಯದ ಮೇಲೆ. ಸತ್ಯದ ಮೇಲೆ ಅಂತ ಹೇಳಿದರೆ ಸತ್ಯವನ್ನ ಅನುಸರಿಸುವಂತವರ ಮೇಲೆ ದೇವರ ಕಣ್ಣು ಇರ್ತದೆ. ಇದಕ್ಕಿಂತ ಭಾಗ್ಯ ಇನ್ನು ಬೇಕಾ? ಹಲ್ಲೆಲೂಯಾ. ಎಷ್ಟೋ ಜನಗಳಿಗೆ ಈ ಥರ ದೇವರ ಆಶೀರ್ವಾದ ಬರೀ ಬಾಯಿ ಮಾತಿನಲ್ಲೇ ಬೇಕು, ಒಳಗಡೆ ಇಲ್ಲ. ಹಾಗೆ ದೇವರು ಕರೆದಿಲ್ಲ. ನಿನ್ನ ಒಳಗಡೆ ನೋಡಿ ನಾನು ತೀರ್ಮಾನವನ್ನ ಮಾಡ್ತೇನೆ. ಹಲ್ಲೆಲೂಯಾ. ಅಂಥವ್ರು ನಮ್ಮಲ್ಲಿ ನಂಬಿಕೆ ಉಳ್ಳವರು ಎಷ್ಟು ಜನ ಇದ್ದಾರೋ ನಿಜವಾಗ್ಲೂ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರ ಹೆಸರಿನಲ್ಲಿ ಬದುಕ್ರಿ. ಹಲ್ಲೆಲೂಯಾ. ಅನ್ಯಾಯ, ಮೋಸ, ಸುಳ್ಳು, ವಂಚನೆ ಇವೆಲ್ಲ ಬಂದರೆ ಮನುಷ್ಯನಾದವ್ರಿಗೆ ಇವೆಲ್ಲ ಮೈಂಡಿಗೆ ಬರುತ್ತೆ. ಆದರೆ ಕೈಗೊಂಡು ನಡಿಬೇಡ್ರಿ. ವಿಚಿತ್ರವಾದ ನಮ್ಮ ಕಣ್ಣುಗಳಿಗೆ ವಿಚಿತ್ರವಾದ ನೋಟಗಳನ್ನ ನೋಡ್ಬೋದು, ಆದರೆ ನಮ್ಮ ಮನಸ್ಸುಗಳಲ್ಲಿ ಬರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಅದನ್ನು ಯಾವತ್ತೂ ನೀವು ಅದನ್ನು ಒಳಗಡೆ ತಗೋಬೇಡ್ರಿ. ಹಲ್ಲೆಲೂಯಾ. ಹಾಗೆ ದುರಾತ್ಮನ ಅದೇ ರೀತಿಯಾಗಿ ಅವಳನ್ನು ವಂಚನೆ ಮಾಡಿದ್ದು. ಆದಾಮನು ಇಲ್ಲದೆ ಇರುವಂಥ ಸಮಯದಲ್ಲಿ ಅವಳಿಗೆ ವಂಚನೆ ಮಾಡಿದ್ದು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಎಲ್ಲ ವಿಷಯದಲ್ಲೂ ಎಚ್ಚರಿಕೆಯಿಂದ ಇರೋಣ. ಯಾಕೆಂತಂದರೆ ದೇವರ ಮಕ್ಕಳಲ್ಲಿ ಅನೇಕ ಶೋಧನೆಗಳು, ನಮ್ಮ ವೀಕ್ನೆಸ್ಗಳನ್ನು ಕಂಡಿಡ್ಕೊಂಡೆ ದುರಾತ್ಮನು ಅಲ್ಲಿ ಕ್ರಿಯೆ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ಇವು ಯಾವುದೇ ನಮ್ಮ ಮನಸ್ಸಿಗೆ ಬಂದರು, ಈಗ ನಾವು ಈ ರೀತಿಯಾಗಿ ನಾವು ತಪ್ಪಾದ ಮಾರ್ಗದಲ್ಲಿ ನಡೀಬೇಕು, ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಬೇರೆ ಬೇರೆ ನಮ್ಮ ಚಟುವಟಿಕೆಯಲ್ಲಿ ತೊಡಗಬೇಕು ಎಂಬುದಾಗಿ ಬಂತು ಅಂದರೆ ದಯಮಾಡಿ ಅದನ್ನು ಶಪಿಸಿರಿ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಸೈತಾನನೇ. ಇದ್ಯಾವುದು ನನಗೆ ಬಂದು ನೀನು ಕಿವಿಯಲ್ಲಿ ಊದಬೇಡ. ಇದೆಲ್ಲ ನೀನು ಓದ್ತಾ ಇದೀಯಾ ಸರಿ, ಆದರೆ ನಾನು ಇದು ಕೈಗೊಂಡು ನಡೆಯಲ್ಲ. ಯಾಕಂದರೆ ದೇವರು ನನಗೆ ಒಂದು ಹಾಲು ಜೇನು ಹರಿಯುವಂಥ ದೇಶ, ಪರಲೋಕ ರಾಜ್ಯ ಇಟ್ಟಿದ್ದಾರೆ. ಅಲ್ಲಿಗೆ ಹೋಗಲಿಕ್ಕೆ ನೀನು ತಪ್ಪಿಸೋಕ್ಕೆ ಐಡಿಯಾ ಮಾಡ್ತಾ ಇದೆಯಾ?
ಇದು ನಿನ್ನದು ಯಾವುದು ನಡೆಯುವುದಿಲ್ಲ ಅಂತ ಹೇಳಿ ಆತನಿಗೆ ಶಪಿಸಿ ದೇವರನ್ನ ಮಹಿಮೆ ಪಡಿಸಿ. ಅವಾಗ ದೇವರು ಸಂತೋಷ ಪಡ್ತಾರೆ. ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣು ಮುಚ್ಚಿ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಯೇಸು ಸ್ವಾಮಿ, ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ರಾಜನೇ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ ಹಸ್ತ ದೇವರೇ ಕರ್ತನೆ ಈ ಎಲ್ಲರ ಕುಟುಂಬದ ಮೇಲೆ ಇರಲಿ ದೇವರೇ. ಈ ಕರ್ತನೆ ಸ್ವಾಮಿ, ಸಂದೇಶವನ್ನು ನೋಡುವಂಥವರು, ಕೇಳುವಂಥವರು ಸ್ವಾಮಿ ದೇವರೇ, ಪ್ರತಿಯೊಬ್ಬರ ಕುಟುಂಬದಲ್ಲೂ ಆಶೀರ್ವದಿಸು, ಅನುಗ್ರಹಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೇನ್, ಆಮೇನ್.